ರಾಜ್ಯದಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇರುವಂಥದ್ದು ಫೋನ್ ಟ್ಯಾಪಿಂಗ್ ವಿಚಾರ ಮತ್ತು ಪ್ರಜ್ವಲ್ ರೇವಣ್ಣ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇರೋದು ಪ್ರತಿಪಕ್ಷ ಬಿಜೆಪಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವಿನ ವಾಕ್ಸಮರಕ್ಕೆ ಕಾರಣ ಆಗಿರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ಪ್ರತಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇತ್ತೀಚೆಗೆ ಸಾಕಷ್ಟು ಆರೋಪ ಕೇಳಿಬಂದಿತ್ತು. ಅಂದರೆ ಕಳೆದ 2 ದಿನಗಳಿಂದ ಫೋನ್ ಟ್ಯಾಪಿಂಗ್ ವಿಚಾರ ಸಂಬಂಧಪಟ್ಟಂತೆ ತಮ್ಮ ಸ್ನೇಹಿತರು ಮತ್ತು ಮಾಜಿ ಸಿ ಎಂ ಕುಮಾರಸ್ವಾಮಿ ತಾವು ಶ್ಯಾಡೋ ಸಿ ಎಂ ಆಗಿರುವಂಥದ್ದು ಪ್ರತಿಪಕ್ಷ ನಾಯಕರಾಗಿ ಫೋನ್ ಟ್ಯಾಪಿಂಗ್ ವಿಚಾರ ಸಂಬಂಧಪಟ್ಟಂತೆ ಏನು ಹೇಳ್ತೀರಾ? ಅಂದರೆ ಆ ಫೋನ್ ಟ್ಯಾಪಿಂಗ್ ಆರೋಪ ಸಂಬಂಧಪಟ್ಟಂತೆ. ನೋಡಿ, ಕುಮಾರಸ್ವಾಮಿಯವರು ಒಬ್ಬ ಮಾಜಿ ಮುಖ್ಯಮಂತ್ರಿ, 2 ಸರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರ ತಂದೆನೂ ಪ್ರಧಾನಿ ಮಂತ್ರಿ ಆಗಿದ್ದವರು. ಅವ್ರಿಗೂ ಭಾಳಷ್ಟು ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, 100 ಜನ ಕಾಂಟ್ಯಾಕ್ಟ್ಸ್ ಇದ್ದಾರೆ. ಈ ಮಾಡೋದು ಏನೇನು ಮಾಡ್ತಾ ಇದ್ದಾರೆ ಅದೆಲ್ಲ ಅವ್ರ ಇನ್ಫಾರ್ಮೇಷನ್ ತೊಗೊಂಡೇ ಮಾತಾಡಿದ್ದಾರೆ. ಇನ್ಫಾರ್ಮೇಷನ್ ಇಲ್ದಿರ ಕುಮಾರಸ್ವಾಮಿಯವರು ಮಾತಾಡಿಲ್ಲ. 100% ಇನ್ಫಾರ್ಮೇಷನ್ ಇಟ್ಕೊಂಡೇ ಮಾಡಿದ್ದಾರೆ. ಫೋನ್ ಟ್ಯಾಪಿಂಗ್ ಮಾಡಿದ್ದಾರೆ ಅಂತಲೂ ಹೇಳಿದ್ದಾರೆ. ಎಷ್ಟು ಜನ ಮಾಡಿದ್ದಾರೆ ಅಂತಲೂ ಹೇಳಿದ್ದಾರೆ. ನಂಬರ್ ಹೇಳಿದ್ದಾರೆ. 40 ಜನದ್ದು, ನನ್ನ ಫ್ರೆಂಡ್ಸ್ಗಳದ್ದು, ನಮ್ಮದು ಇದು ಕುಟುಂಬದ್ದು ಎಲ್ಲ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. 40 ಜನದ್ದು. ಅಂದರೆ ಅಷ್ಟೆಲ್ಲ ನಿಖರವಾಗಿ ಹೇಳ್ತಾ ಇದ್ದಾರೆ ಅಂದರೆ ಕುಮಾರಸ್ವಾಮಿಯವ್ರಿಗೆ ಅಷ್ಟು ಮಾಹಿತಿ ಇದೆ ಅಂತ. ನಾನೊಬ್ಬ ವಿರೋಧ ಪಕ್ಷದ ನಾಯಕನಾಗಿ ಹೇಳೋದು, ನನಗೂ ಒಬ್ಬ ಪೊಲೀಸ್ ಹಿರಿಯ ಅಧಿಕಾರಿನೇ ಬಂದು ಹೇಳ್ದ, ಸರ್ ಫೋನ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ ಅಂತ. ನನಗನ್ಸುತ್ತೆ ಚೈನಾದಿಂದ ಇದಕ್ಕೋಸ್ಕರ ನಿಮ್ಗೆ 40-50 ಲಕ್ಷ ಕೊಟ್ಟರೆ ಚೈನಾದಿಂದ ಫೋನ್ ಟ್ಯಾಪಿಂಗ್ ಮಿಷನ್ಸ್ ಬರ್ತವೆ. ಅದನ್ನು ತೊಗೊಂಡು ಎಷ್ಟು ಜನ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ, ಯಾವ್ಯಾವ ಪೊಲಿಟಿಷಿಯನ್ಸ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ನಿಮ್ಗೆ ನಿಜವಾಗೂ ಫೋನ್ ಟ್ಯಾಪಿಂಗ್ ಆಗಿಲ್ಲ ಅಂತಂದರೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡೋದು, ನಿಮ್ಮ ಫೋನ್ ಟ್ಯಾಪ್ ಆಗಿಲ್ಲ ಅಂದರೆ ಈಗ ವಿದೇಶದಿಂದ ಚೈನಾದಿಂದ ಬಂದಿದೆ ಅಂತಾರೆ. ನೀವೇನು ಚೈನಾದಲ್ಲಿ ಹೋಗಿ ಅಲ್ಲಿಂದ ಬಂದಿರೋದನ್ನ ನೀವು ಚೆಕ್ ಮಾಡೋಕ್ಕೆ ಆಲ್ ಇಂಡಿಯಾದಲ್ಲಿ ಆಗಲ್ಲ. ಮಾಡೋಕ್ಕೆ ಒಂದೇ ಅಧಿಕಾರ ಇರೋದು CBIನವ್ರಿಗೆ ಮಾತ್ರ. ಕೊಡಿ, ಎಷ್ಟು ಮಿಷಿನ್ ಬಂದಿದೆ? 100 ಬಂದಿದೆ, 150 ಮಿಷಿನ್ ಬಂದಿದೆಯಾ ಕರ್ನಾಟಕಕ್ಕೆ? ಯಾರ್ಯಾರ ಮನೆಯಲ್ಲಿದೆ, ಎಲ್ಲೆಲ್ಲಿದೆ? ಬಂದಿರೋದಂತೂ 100% ಡೌಟೇ ಇಲ್ಲ. ಎಲ್ಲೆಲ್ಲಿದೆ, ಯಾರ್ಯಾರ ಮನೆ ರಾಜಕಾರಣಿಗಳಿದೆ, ಯಾರ್ಯಾರು ಮಾಡಿದ್ದಾರೆ ಎಲ್ಲ ಬಯಲಿಗೆ ಬರ್ತೈತೆ. ನೀವು ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ. ಕೇಳಿದ್ರೆ CBI ಏನು ದೊಡ್ಡ ಸಂಸ್ಥೆನಾ ಅಂತ ಕೇಳ್ತೀರಿ. ನಿಮ್ಮ ಕೈಲಿ ಎಲ್ಲಿ ತನಿಖೆ ಮಾಡೋಕ್ಕಾಗ್ತೈತೆ ಫೋನ್ ಟ್ಯಾಪಿಂಗ್ನ? ಫೋನ್ ಚೈನಾದಿಂದ ಬಂದಿರೋ ಮಾಡಲ್ ನಾನೇ ಹೇಳ್ತಾ ಇದ್ದೀನಿ. ಚೈನಾದಿಂದ 40-50 ಲಕ್ಷಕ್ಕೆ ಸಿಗುತ್ತೆ ಅಂತ ನಾನೇ ಹೇಳ್ತಾ ಇದ್ದೀನಿ. ಈ ಥರ ಒಂದು ದಂಧೆಯನ್ನು ಮಾಡ್ತಾ ಇರೋವಂಥದ್ದು ಕುಮಾರಸ್ವಾಮಿಗೆ ಇರೋವಂಥ ಮಾಹಿತಿ ಮೇಲೆ ಅವ್ರು ಹೇಳ್ತಾ ಇದ್ದಾರೆ. ಇದನ್ನು ಹಲವಾರು ರಾಜಕಾರಣಿಗಳು ಕೂಡ ಹೇಳ್ತಾ ಇದ್ದಾರೆ, ಈ ಫೋನ್ ಟ್ಯಾಪಿಂಗ್ ಎಲ್ಲ ಅಂತ. ನನಗನ್ಸುತ್ತೆ ಕಾಂಗ್ರೆಸ್ ಅವ್ರ ಹಿಂದೆ ಮೊಯ್ಲಿ ಫೋನ್ ಟ್ಯಾಪಿಂಗ್ ಎಲ್ಲ ಇತ್ತಲ್ಲ. ಹೌದೌದು. ಈಗೇನು ಸುಮ್ಮನೆ ಹೇಳ್ತಾ ಇಲ್ಲ. ಮೊಯ್ಲಿದಾಗಿತ್ತಲ್ಲ ಒಂದು ಸರಿ ಟ್ಯಾಪಿಂಗ್ ಎಲ್ಲ ಮಾಡಿ ಆಮೇಲೆ ಸರ್ಕಾರದ ಮೇಲೆ ಎಲ್ಲ ಅಲಿಗೇಷನ್ಸ್ ಎಲ್ಲ ಬಂದಿತ್ತಲ್ಲ. ಮತ್ತು ಕಾಂಗ್ರೆಸ್ ಅವ್ರ ಸಂಸ್ಕೃತಿನೇ ಅದು. ಕಾಂಗ್ರೆಸ್ ಅವ್ರ ಸಂಸ್ಕೃತಿ ನೀವೇ ಅಂತಾರೆ, ನಮ್ದು ಯಾವ್ದಾನ ಬಂದಿದೆ ಆ ಥರ ಫೋನ್ ಟ್ಯಾಪಿಂಗು? ನಿಮ್ಮ ಪಾರ್ಟಿ ಇದ್ದಾಗ ಬಂದಿದೆ, ಮೊಯ್ಲಿ ಟೇಪ್ ಹಗರಣ ಅಂತಲೇ ಬಂದಿತ್ತು. ಅಂದರೆ ನಿಮ್ಮದು ಸಂಸ್ಕೃತಿನೇ ಅದು. ಕಾಂಗ್ರೆಸ್ ಅವ್ರದ್ದು ಫೋನ್ ಟ್ಯಾಪಿಂಗ್ ಮಾಡೋ ಅಂಥ ಸಂಸ್ಕೃತಿನೇ ನಿಮ್ಮಲ್ಲಿ ಇರೋವಂಥದ್ದು. ನೀವು ಹೋಮ್ ಮಿನಿಸ್ಟರ್ ಆಗಿದ್ದಂಥವ್ರು, ಅಂದರೆ ನಿಮಗೆ ಪೊಲೀಸ್ ಕಾಂಟ್ಯಾಕ್ಟ್ಸ್ ಎಲ್ಲ ಕೂಡ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಮತ್ತು ಸಾಕಷ್ಟು ಕೂಡ ಸ್ನೇಹಿತರಿರುವಂಥದ್ದು. ಆಗಲೇ IPS ಅಧಿಕಾರಿ ಒಬ್ಬರು ಮಾಹಿತಿ ಕೊಟ್ಟರು ಅಂತ. ಏನದು ಮಾಹಿತಿ ಕೊಟ್ಟಿದ್ದು? ಅದೇ ಫೋನ್ ಟ್ಯಾಪಿಂಗ್ ಮಾಡ್ತಾರೆ ವಿರೋಧ ಪಕ್ಷದವ್ರದೆಲ್ಲ. ಅವರ ಚಲನವಲನಗಳನ್ನ ಇದು ಮಾಡ್ತಾರೆ, ಫೋನ್ ಟ್ಯಾಪಿಂಗ್ ಮಾಡ್ತಾರೆ. ಇದೆಲ್ಲವನ್ನ ಪೊಲೀಸ್ ಅಧಿಕಾರಿಗಳು ಯಾರು ಹೇಳ್ತಾರೆ? ಇವಾಗ ಕುಮಾರಸ್ವಾಮಿಗೆ ಯಾರು ಹೇಳ್ತಾರೆ? ನಿಮ್ಗೆ ಯಾರು ಹೇಳಿದ್ದು? ಖುದ್ದು ಅಧಿಕಾರಿನೇ ಹೇಳಿದ್ರೆ? ಹೌದು, IPS ಅಧಿಕಾರಿ. ಹೌದು, ಅಧಿಕಾರಿಗಳೇ ಹೇಳೋದು ಎಲ್ಲ ಮಾಹಿತಿ. ಈಗ ನಾವು ಸರ್ಕಾರ ಮಾಡಿದಿರಿ, ನಮಗೂ ಭಾಳಷ್ಟು ಅಧಿಕಾರಿಗಳು ಪರಿಚಯ ಇದೆ. ಕುಮಾರಸ್ವಾಮಿಯವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದರು. ಅವ್ರಿಗೂ ಇನ್ಫಾರ್ಮೇಷನ್ ಇರ್ತದೆ. ಏನು ಎಲ್ಲನೂ ಕೂಡ ಕಾಂಗ್ರೆಸ್ ಅವ್ರು ಹೇಳ್ದಂಗೆ ಏನು ಕೇಳಲ್ಲ. ನಿಮ್ಗೇನಂತ ಮಾಹಿತಿ ಬಂತು ಸರ್? ಅದೇ ಈ ಫೋನ್ ಟ್ಯಾಪಿಂಗ್ ಮಾಡ್ತಾರೆ ಕಾಂಗ್ರೆಸ್ ಅವರು ಅಂತ ಹೇಳಿದರು. ಕೇವಲ JDS ಅವ್ರದ್ದು, ಕುಮಾರಸ್ವಾಮಿ ಸುತ್ತಮುತ್ತ ಇರೋದು ಅಥವಾ BJP? ಅಲ್ಲ, ಅವ್ರಿಗೆ ಯಾರ್ಯಾರು ಬೇಕೋ. ಇವಾಗ ಫೋನ್ ಟ್ಯಾಪಿಂಗ್ ಅಂತ ಇವಾಗ ಕಳ್ತನ ಮಾಡೋಕ್ಕೆ ಮಾಡಿದ್ರೆ ಇಂಥವ್ರ ಮನೆಯೇ ಕಳ್ತನ ಮಾಡ್ತೀನಿ ಅಂತ ಇದೆಯಾ? ಯಾರ ಮನೆ ಸಿಗ್ತೈತೋ ಅವ್ರ ಮನೆ ಮಾಡ್ತಾರೆ ಅವರು. ಯಾರು ಮಾಡ್ತಾರೆ? ವಿರೋಧ ಪಕ್ಷದವ್ರನ್ನೇ ಮಾಡೋದು. ಅವ್ರ ಪಾರ್ಟಿಯವ್ರು ಮಾಡ್ತಾರಾ? ವಿರೋಧ ಪಕ್ಷದವ್ರನ್ನೇ ಮಾಡೋದು. ನಿಮ್ಮದು ಅನುಮಾನ ಇದೆಯಾ ನೀವು ಅಶೋಕ್ ಫೋನ್ ಟ್ಯಾಪಿಂಗ್ ಆಗ್ತಾ ಇದೆಯಾ ಅಥವಾ ಆ ರೀತಿ ಏನಾದರೂ? ನಾನು ಕರೆಕ್ಟಾಗಿ ಇನ್ಫಾರ್ಮೇಷನ್ ಇಟ್ಕೊಂಡು ನಾನು ಮಾತಾಡ್ತೀನಿ. ಆ ಇನ್ಫಾರ್ಮೇಷನ್ ಬಂದರೆ ನಾನು 100% ನಾನು ಮಾಧ್ಯಮದ ಮುಂದೆನೇ ಬಂದು ಹೇಳ್ತೀನಿ. ನಾನು ಆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾಯಿದ್ದೀನಿ, ಇನ್ನೂ ಕಲೆಕ್ಟ್ ಮಾಡ್ತಾಯಿದ್ದೀನಿ. ಈ ಕುಮಾರಸ್ವಾಮಿಯವರ ಹೇಳಿಕೆ ಆದಮೇಲೆ ನಾನು ಕೂಡ ಪೊಲೀಸ್ ಇಲಾಖೆಗಳಲ್ಲಿ ನಾನು ಕೂಡ ನನಗಿರುವಂಥ ಕಾಂಟ್ಯಾಕ್ಟ್ಸ್ ಮೇಲೆ ನಾನು ಕೂಡ ಇನ್ಫಾರ್ಮೇಷನ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಬಂದಿದ್ದ ಮಾಹಿತಿ ಪ್ರಕಾರ ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ ಅಂತ? ಅದಕ್ಕೆ ಕಾಂಗ್ರೆಸ್ ಅವ್ರ ಚಾಳಿ ಅದು. ಮೊಯ್ಲಿ ಟೇಪ್ ಪ್ರಕರಣ ಇದೆಲ್ಲ ಕಾಂಗ್ರೆಸ್ ಅವ್ರ ಚಾಳಿ ಟ್ಯಾಪಿಂಗ್ ಮಾಡೋದು ಇದೆಲ್ಲ. ಅದಕ್ಕೆ ಅವ್ರಿಗೆ ಅದು ರಕ್ತಗತ ಅವ್ರ DNA ಬಂದ್ಬಿಟ್ಟಿದೆ. ಅದರಿಂದ ಎಲ್ಲರೂ ಕೂಡ ಕಾಂಗ್ರೆಸ್ ಅವ್ರು ಈ ಥರ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಎಲ್ಲರೂ. ಕಾಂಗ್ರೆಸ್ಗೆ ಏನಿಗೆ ಫೋನ್ ಟ್ಯಾಪಿಂಗ್ ಮಾಡೋಂಥ ಅವಶ್ಯಕತೆ ಏನಿತ್ತು? ಈಗ ಅವ್ರಿಗೆ ದೇವೇಗೌಡರು ಕುಟುಂಬನ ಮುಗಿಸ್ಬೇಕು ಅನ್ನೋದು ಒಂದು. ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿಯವರೇ ಹೇಳಿದ್ದಾರೆ.
ಮತ್ತು ವಿರೋಧ ಪಕ್ಷದವ್ರನ್ನ ಕಂಟ್ರೋಲ್ ಮಾಡಬೇಕಲ್ಲ. ಕಂಟ್ರೋಲ್ ಮಾಡಬೇಕು ಅಂದರೆ ಫೋನ್ ಟ್ಯಾಪಿಂಗ್ ಮಾಡೋದು, ಅವ್ರು ಏನು ಮಾತಾಡ್ತಾರೆ ತಿಳ್ಕೊಳೋದು, ಅವ್ರ ಸ್ಟ್ರಾಟಜಿ ತಿಳ್ಕೊಳೋದು, ಅವ್ರ ಚುನಾವಣಾ ತಂತ್ರಗಾರಿಕೆಯನ್ನು ತಿಳ್ಕೊಳೋದು, ಇದು ಮಾಡೋದು ಒಂದು ರೀತಿ ತಪ್ಪಿದು. ಈ ಥರ ಮಾಡೋರಿಗೆ ಗಲ್ಲಿಗೇರಿಸ್ಬೇಕು. ಈ ಥರ ಮಾಡೋ ಅಂಥವ್ರನ್ನ ಇಮಿಡಿಯೇಟಾಗಿ ಜೈಲಿಗೆ ಹಾಕಬೇಕು. ಯಾವುದೋ ಒಬ್ಬ ಕ್ರಿಮಿನಲ್ ಇದ್ದರೆ ಮಾಡಲಿ. ಈಗ ಕುಮಾರಸ್ವಾಮಿ ಹೇಳಿದಾರ, ಏನು ಕಿಂಡಲ್ ಮಾಡಿದ್ದಾರೆ ಅಲ್ಲ ಇವ್ರನ್ನ, ಡಿ ಕೆ ಶಿವಕುಮಾರ್ ಅವರು, ಏನು ಕುಮಾರಸ್ವಾಮಿ ಏನು ಟೆರರಿಸ್ಟಾ ಅಂತ. ಹಂಗೆಲ್ಲ ಒಬ್ಬ ನಾಯಕರ ಮೇಲೆ ಮಾಡೋದು ತಪ್ಪು. ಹಂಗೆಲ್ಲ ಏನು ಹಂಗಾರೆ ಕುಮಾರಸ್ವಾಮಿ ಟೆರರಿಸ್ಟಾ? ಆ ಥರ ಎಲ್ಲ ರಾಜಕೀಯವಾಗಿ ಇವತ್ತು ಇರ್ತೈತೆ, ನಾಳೆ ಯಾರಿರ್ತಾರೋ ಅಧಿಕಾರದಲ್ಲಿ ಗೊತ್ತಿಲ್ಲ. ನಾವೇ ಪರ್ಮನೆಂಟ್ ಇದ್ದವರು ಅಂತ ಯಾರೂ ಇಲ್ಲ ಅಧಿಕಾರದಲ್ಲಿ. ಚಕ್ರ ಸುತ್ತಾ ಇರ್ತೈತೆ. ಇವತ್ತು ಕೆಳಗಡೆ ಇದ್ದವ್ರು ಮೇಲೆ ಬಂದೇ ಬರ್ತಾರೆ. ರಾಜಕಾರಣದಲ್ಲಿ ಈ ಥರದ ವಲಸು ರಾಜಕಾರಣವನ್ನು, ಫೋನ್ ಟ್ಯಾಪಿಂಗ್ ಮಾಡುವಂಥದ್ದು, ಈ ಥರದ್ದೆಲ್ಲ ಮಾಡುವಂಥದ್ದು ಒಳ್ಳೇದಲ್ಲ. ಆ ಥರ ಸಿ ಬಿ ಐ ಕೊಟ್ಟರೆ ಪ್ರೂವ್ ಆಗುತ್ತೆ ಇದು 100%. ಹೌದು, ಯಾಕಂದ್ರೆ ನಾನು ಹೇಳ್ತಾ ಇದ್ದೀನಿ, ಯಾವ ಚೈನಾ ಮಾಡಲ್ ತಗೊಂಡು ಬಂದು ಎಕ್ವಿಪ್ಮೆಂಟ್ ತಗೊಂಡ್ಬಂದು ನೀವು ಮಾಡ್ತಾರೆ ಇವರೆಲ್ಲ, ಅದೆಲ್ಲ ಬೆಳಕಿಗೆ ಬರ್ತೈತೆ. ಎಷ್ಟು ಬಂದಿದೆ ಎಕ್ವಿಪ್ಮೆಂಟ್ ಆ ರೀತಿ ನಿಮ್ಮ ಬಂದಿದೆ? 100 ಬಂದಿರ್ಬೋದು. ಅದೇನು ದುಡ್ಡು ಕೊಟ್ಟು ತಗೊಂಡು ಯಾರ್ಯಾರು ಬೇಕೋ ಅವರು ಮಾಡಿದ್ದಾರೆ. ಚುನಾವಣೆ ಟೈಮಲ್ಲೂ ಕೂಡ, ಅಂದರೆ ಲೋಕಸಭಾ ಚುನಾವಣೆ ಟೈಮಲ್ಲೂ ಇದನ್ನು ಯೂಸ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಗ್ಯಾರಂಟಿ ಮಾಡ್ತಾರೆ, ಗ್ಯಾರಂಟಿ ಮಾಡ್ತಾರೆ. ಆದ್ದರಿಂದ ನಾವು ಕುಮಾರಸ್ವಾಮಿ ಅವ್ರಿಗೆ ಏನು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಇದೆಲ್ಲ ಗೊತ್ತಿರ್ತದೆ. ಯಾಕಂದರೆ ಇಂಟೆಲಿಜೆನ್ಸೇ ಅವ್ರ ಹತ್ರ ಇರ್ತೈತೆ, ಸಿ ಎಮ್ ಅವ್ರ ಹತ್ರ ಇವೆಲ್ಲ ಗೊತ್ತಿರುತ್ತೆ. ಅದಕ್ಕೋಸ್ಕರ ಆ ದೃಷ್ಟಿಯಿಂದ ಅವ್ರು ಹೇಳಿದ್ದಾರೆ. ಅದರಿಂದ ನನಗನ್ಸುತ್ತೆ ಅಧಿಕಾರಿಗಳು ಕೂಡ ಎಚ್ಚರಿಕೆಯಿಂದ ಇರಬೇಕು. ಇವತ್ತು ಈ ಸರ್ಕಾರ ಇರ್ತೈತೆ, ನಾಳೆ ಹೋಗ್ತೈತೆ. ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಈ ಸರ್ಕಾರ ಇರ್ತೈತೋ ಹೋಗ್ತೈತೋ ಗೊತ್ತಿಲ್ಲ. ಈಗಾಗಲೇ ಅವರೇ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಅವರೇ ನಮ್ಮ MLAಗಳನ್ನೆಲ್ಲ ಕೊಂಡ್ಕೊತಾ ಇದ್ದಾರೆ ಅಂತ ಅವರೇ ಹೇಳ್ತಾ ಇದ್ದಾರೆ. ಅವರೇ ಪ್ರಚಾರ ಮಾಡ್ತಾರೆ, ತಿರ್ಗಿ ನಮ್ಮ ಸರ್ಕಾರ ಬೀಳಲ್ಲ ಅಂತಾರೆ. ಒಂದು ಕಡೆ ನಮ್ಮ MLAಗಳನ್ನೆಲ್ಲ ಪರ್ಚೇಸ್ ಮಾಡಿಬಿಟ್ಟವ್ರೆ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಬಂದ್ಬಿಟ್ಟು ಈ ಸರ್ಕಾರ ಬೀಳಲ್ಲ ಅಂತಲೂ ಹೇಳ್ತಾರೆ. ಬಹುಶಃ ಅವ್ರ MLAಗಳ ಮೇಲೆ ಕೂಡ ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ ಅನ್ಸುತ್ತಾ? 100% ಮಾಡ್ತಾರೆ. ಕುಮಾರಸ್ವಾಮಿ ಇದು ಮಾಡಿದ್ಮೇಲೆ ಅವರು MLAಗಳು ಯಾರ್ಯಾರು ಕಾಂಟ್ಯಾಕ್ಟಲ್ಲಿ ಯಾರ್ಯಾರು ಇದ್ದಾರೆ, ಯಾರ್ಯಾರು ಏನೇನು ಮಾತಾಡ್ತಾ ಇದ್ದಾರೆ 100% ಮಾಡಿರ್ತಾರೆ. ಕಾಂಗ್ರೆಸ್ ಪಕ್ಷದ MLAಗಳ ಮೇಲೇನೂ ಕೂಡ ಕಾಂಗ್ರೆಸ್ ಪಾರ್ಟಿ MLAಗಳನ್ನು ಕೂಡ ಫೋನ್ ಟ್ಯಾಪಿಂಗಲ್ಲಿ 100% ಇಟ್ಕೊಂಡಿರ್ತಾರೆ. ಇಲ್ಲಾಂದರೆ ಕುಮಾರಸ್ವಾಮಿ ಯಾಕೆ ಅಷ್ಟು ಧೈರ್ಯವಾಗಿ ಹೇಳ್ತಾರೆ? ಸರ್, ಈ ಕುಮಾರಸ್ವಾಮಿ ಕಾಲದಲ್ಲಿ ಕೂಡ ಫೋನ್ ಟ್ಯಾಪಿಂಗ್ ಆರೋಪ ಬಂತು. ನೀವು ಕೂಡ ಅವಾಗ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಏನಿದು ಆಗಿತ್ತಾ? ಅಂದರೆ ನೀವು ಅಧಿಕಾರಕ್ಕೆ ಬಂದ ನಂತರ ಈ ವಿಚಾರ ಅವಾಗೂ ಕೂಡ ಕಾಂಗ್ರೆಸ್ JDS ಸಮ್ಮಿಶ್ರ ಸರ್ಕಾರ ಇದ್ದಿದ್ದು, CBIಗೆ ಹೋಯ್ತು ಅದು ನಂತರ. ಅವಾಗೂ ಕೂಡ ಕಾಂಗ್ರೆಸ್ ಏನು JDS ಇರಲಿಲ್ಲ, ಹೋಮ್ ಮಿನಿಸ್ಟರ್ ಯಾರಿದ್ದರು. ಅದರಿಂದ ಕಾಂಗ್ರೆಸ್ ಮತ್ತು JDS ಸರ್ಕಾರನೇ ಇದ್ದಿದ್ದು ಅವಾಗೂ ಕೂಡ. ಅದರಿಂದ ಅವಾಗ ಏನೇ ತಪ್ಪಾಗಿದ್ರು ಕೂಡ ಅದರಲ್ಲಿ ಪಾತ್ರ ಕಾಂಗ್ರೆಸ್ ಅವ್ರದ್ದು ಇದ್ದೇ ಇರ್ತದೆ ಪಾತ್ರ, ತಪ್ಪಾಗಿದ್ರೆ. ಅದರಿಂದ ನಾನು ಅನ್ಸೋದು ಇದೆಲ್ಲನೂ ಕೂಡ ಈ ಫೋನ್ ಟ್ಯಾಪಿಂಗ್ ವಿಚಾರ ಪದೇ ಪದೇ ಬರ್ತಾ ಇರ್ತೈತೆ. ಪ್ರತಿ ಒಂದು ಸರ್ಕಾರ ಬಂದಾಗೂ ಕೂಡ ಫೋನ್ ಟ್ಯಾಪಿಂಗ್ ವಿಚಾರ ಬಂದೇ ಬರ್ತದೆ. ಅದಕ್ಕೆ ಒಂದ್ಸರಿ ಅಂತ್ಯ ಆಡಬೇಕು ಇದಕ್ಕೆ. ಅಶೋಕರ್, ಈಗ ಇಡೀ ದೇಶಾದ್ಯಂತ ಚರ್ಚೆ ಆಗಿರುವಂಥದ್ದು ಪ್ರಜ್ವಲ್ ರೇವಣ್ಣ ಪ್ರಕರಣ. ಅದು ಹೆಂಗಂದ್ರೆ ಅದು ಯಾವ ಮಟ್ಟಿಗೆ ಅಂತಂದರೆ, ನಿಮಗೆ ಖುದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾತಾಡಿದ್ರು, ಅಮಿತ್ ಶಾ ಅವರು ಕೂಡ ಮಾತಾಡಿದ್ರು. ಅಂದರೆ ಕಾಂಗ್ರೆಸ್ನ ಇದಕ್ಕೆ ತಿರುಗ್ಬಾಣ ಆಗುತ್ತೆ ಅಂತ ಖುದ್ದು ಅಮಿತ್ ಶಾ ಅವರು ನಮ್ಮ ರಿಪಬ್ಲಿಕ್ ಇಂಟರ್ವ್ಯೂ ಕೂಡ ಹೇಳಿದ್ರು. ಏನು ಪ್ರಜ್ವಲ್ ಪ್ರಕರಣ ಫಸ್ಟ್ ನೀವು ಯಾವ ರೀತಿ ಅನಲೈಸ್ ಮಾಡ್ತೀರಾ? ಅಂದರೆ ಪಕ್ಷಕ್ಕೆ ಮುಜುಗರ ಆಗಿದೆ ಇದು BJP ಮತ್ತು JDSಗೆ, ಅಥವಾ BJP ಮುಜುಗರ ಆಗಿದೆ ಈ ಪ್ರಕರಣದಿಂದ ಅಂತ? ನೋಡಿ, ಇದೆಲ್ಲ ಕಾಂಗ್ರೆಸ್ಸಿನ ಕುತಂತ್ರ. ಈಗ ರೇವಣ್ಣನಿಗೆ ಯಾಕೆ ಬೇಲ್ ಸಿಕ್ತು ಅಂದರೆ, ಡಾಕ್ಯುಮೆಂಟ್ ಯಾಕೆ ಕೊಡಲಿಲ್ಲ ಬೇಲ್ಗೆ? ಈಗ ಕೇಜ್ರಿವಾಲ್ಗೆ ಯಾಕೆ ಬೇಲೇ ಕೊಡಲಿಲ್ಲ? ಅವರ ಉಪಮುಖ್ಯಮಂತ್ರಿ 1 ವರ್ಷ ಆಗೋತಾನೋ ಅವ್ರು ಜೈಲಿಗೆ ಹೋಗಿ, ಬೇಲ್ ಕೊಟ್ಟಿಲ್ಲ? ಸಿಸೋಡಿಯಾ ದಾಖಲೆಗಳು ಕೊಟ್ಟಿದ್ದಾರೆ. CBIನವರು ಅಥವಾ ಇನ್ಕಮ್ ಟ್ಯಾಕ್ಸ್ ಅವರು ದಾಖಲೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂಥ ದಾಖಲೆ ಕೊಟ್ಟಿದ್ರೆ ಹಾಗಾದ್ರೆ ರೇವಣ್ಣನಿಗೆ ಯಾಕೆ ಬಿಡುಗಡೆ ಬೇಲಾಯಿತು? ಅಂದರೆ ನೀವು ಆತುರತಾ ತೋರಿದ್ದೀರಾ, ಇಲ್ದಿದ್ದನ್ನು ಅವ್ರ ತಲೆ ಮೇಲೆ ಹಾಕಿದ್ದೀರಾ. ಅದರಿಂದ ಕೋರ್ಟ್ ಅವ್ರಿಗೆ ಬೇಲ್ ಕೊಟ್ಟಿದೆ. ಈಗ ಪ್ರಜ್ವಲ್ ರೇವಣ್ಣನು ಅಷ್ಟೇ, ಅವನು ಫಾರಿನ್ಗೆ ಓಡೋದ, ಯಾಕೆ ಬಿಟ್ರಿ ನೀವು? ಯಾಕೆ ಕೇಂದ್ರ ಸರ್ಕಾರ ಪಾಸ್ಪೋರ್ಟು ಕ್ಯಾನ್ಸಲ್ ಮಾಡಬೇಕಾಯಿತು, ಯಾಕೆ ಕ್ಯಾನ್ಸಲ್ ಮಾಡಲಿಲ್ಲ ಪಾಸ್ಪೋರ್ಟು? ಈ ಪಾಸ್ಪೋರ್ಟು ಅದು ಎಲ್ಲ MP ಗೂ ಕೊಡ್ತಾರೆ. ಪಾಸ್ಪೋರ್ಟ್ ಅನ್ನೋದು ಎಲ್ಲ MP MP ಆದ ತಕ್ಷಣ ಅದು ನ್ಯಾಚುರಲ್ ಆಗಿ ಎಲ್ಲರಿಗೂ ಸಿಗ್ತೈತೆ. ಇವ್ರಿಗೂ ಕಾಂಗ್ರೆಸ್ ಅವ್ರಿಗೂ ಸಿಗ್ತೈತೆ, BJP ಸಿದ್ದರಾಮಯ್ಯ ಪತ್ರ ಬರೆದಿದ್ರು ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಿ ಅಂತ. ನಿಮ್ಮ ಮೇಲೆ ಒಂದೇ ನಿಮಿಷ, ಇವರು ಹಾಸನದಿಂದ ಹೆಂಗೆ ಏರ್ಪೋರ್ಟ್ಗೆ ಹೋದ್ರು? ಅಲ್ಲಿಂದ ಇಲ್ಲಿಗೆ ಸುಮಾರು 250 ಕಿಲೋಮೀಟರ್ ಐತೆ. ಹೆಂಗೆ ಹೋದ್ರು? ಅವ್ರ ಫ್ಲೈಟಲ್ಲಿ ಹೋದ್ರ? ಫ್ಲೈಟಲ್ಲಿ ಹೋಗಿದ್ರೆ ನಮ್ದಲ್ಲಪ್ಪ ಹಾಸನದಲ್ಲ ಹತ್ಬಿಟ್ರು ಫ್ಲೈಟಲ್ಲಿ, ನಾವು ಹಿಡಿಯೋಕ್ಕಾಗಿಲ್ಲ ಏರ್ಪೋರ್ಟಲ್ಲಿ ಹಿಡಿದ್ಬಿಟ್ರು ಅಂತ ಅವ್ರು ರೋಡ್ ಮೇಲೆ ಹೋಗಿದ್ದಾರಲ್ಲ.
4 ಜಿಲ್ಲೆ ದಾಟಿ ಹೋಗಿದಾರಲ್ಲ, ನಿಮ್ಮ ಪೊಲೀಸವ್ರು ಏನು ಮಾಡ್ತಾಯಿದ್ರು, ನಿಮ್ಮ ಇಂಟೆಲಿಜೆನ್ಸಿ ಅವ್ರು ಏನು ಮಾಡ್ತಾಯಿದ್ರು, ಅಲ್ಲೇ ಹಿಡ್ಕೊಂಬೋದಾಯ್ತಲ್ಲ. ಇಲ್ಲಿ ಇದ್ದಾಗ ಬಿಟ್ಬಿಟ್ರಿ, ಹಾಸನದಲ್ಲಿ ಇದ್ದಾಗ ಬಿಟ್ರಿ, ಬೆಂಗಳೂರಲ್ಲಿ ಇದ್ದಾಗ ಬಿಟ್ಬಿಟ್ಟು ಅವ್ರು ಫ್ಲೈಟಕ್ಕೆ ಹೋದ್ಮೇಲೆ ಮೋದಿ ಕಳಿಸ್ಬಿಟ್ರು ಅಂತಾರೆ. ಅದು ವಿಡಿಯೋ ಬಿಡುಗಡೆಗೆ 2 ದಿನ ಇಲ್ಲೇ ಇದ್ರು ಅವರು. ಆಯ್ತಲ್ಲ, ಅದು ಬಿಡುಗಡೆ ಆಗಿ 4 ದಿನ ಆದಾಗೂ ಇಲ್ಲೇ ಇದ್ರು, ಹೋಗಿ ಓಟ್ ಹಾಕಿದ್ದಾರೆ. ನಿಮ್ಮ ಇಂಟೆಲಿಜೆನ್ಸ್ ಏನೇ ಆಗಬೇಕಾಯ್ತು, ಕಾಂಗ್ರೆಸ್ ಅವ್ರಿಗೆ ಪ್ರಜ್ವಲ್ ರೇವಣ್ಣ ಇಲ್ಲಿಂದ ಓಡೋಗ್ಬೇಕು, ಅದನ್ನು ಮೋದಿ ಮೇಲೆ ಹಾಕಬೇಕು. ಟ್ರಿಕ್ಸ್ ಅಷ್ಟೇ ಇದೆಲ್ಲ. ಡೆಲ್ಲಿಯವರು ಸುರ್ಜಿತ್ ವಾಲಾ ಮುಖ್ಯಮಂತ್ರಿ ಇವರೆಲ್ಲ ಒಂದು ಟೀಮ್ ಮಾಡ್ಕೊಂಡಿದ್ದಾರೆ, 5-6 ಜನ ಟೀಮ್ ಮಾಡ್ಕೊಂಡು ಇದನ್ನು ಮೋದಿಗೆ ತಗೊಂಡೋಗಿ ಟಚ್ ಮಾಡಬೇಕಾದ್ರೆ ನೀವು ಇಲ್ಲೇ ಇವನ್ನ ಅರೆಸ್ಟ್ ಮಾಡಿಬಿಟ್ರೆ ಅದು ಮೋದಿಗೆ ಟಚ್ ಆಗಲ್ಲ. ಏರ್ಪೋರ್ಟಿಂದ ಆಚೆ ಹೋದರೆ ನೋಡ್ರಿ, ಏರ್ಪೋರ್ಟ್ ಅವ್ರಿಗೆ ಬರ್ತೈತೆ, ನಮಗೆ ಬರಲ್ಲ. ವಿದೇಶಕ್ಕೆ ಹೋದರೆ ಮೋದಿಗೆ ಬರ್ತೈತೆ, ನಮಗೆ ಬರಲ್ಲ ಅಂತ ಹೇಳೋಕ್ಕೋಸ್ಕರ ಈ ನಾಟಕವನ್ನು ಸೃಷ್ಟಿ ಮಾಡಿದ್ದು ಕಾಂಗ್ರೆಸ್ ಅವರು. ಇಲ್ಲ ಅಂದರೆ ಎಷ್ಟು ಈಸಿ ಕೆಲಸ, ಓಟ್ ಹಾಕೋಕೆ ಬಂದ್ರಲ್ಲ, ಆಚೆ ಬಂದಾಗ ಅರೆಸ್ಟ್ ಮಾಡ್ಕೊಂಡು ಮುಗ್ದಿದ್ದು ಹೋಯ್ತು. ನಿಮ್ಮ ಪ್ರಕಾರ ಅವರು ಯಾರು ಶಾಮೀಲಾಗಿದ್ದಾರೆ ಕಾಂಗ್ರೆಸ್? 100% ಇದರಲ್ಲಿ ಕಾಂಗ್ರೆಸ್ ಅವರ ಕುತಂತ್ರ. ಅವರೇ ಇವರು ಪ್ರಜ್ವಲ್ ರೇವಣ್ಣ ಹೋಗೋಕ್ಕೆ ನೇರ ಕಾರಣ ಕಾಂಗ್ರೆಸ್ ಅವರೇ. ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ ಕಾಂಗ್ರೆಸ್ ಅವರು ಅಂತೀರಾ ಪ್ರಜ್ವಲ್ ರೇವಣ್ಣ ಜೊತೆ? ನೋಡಿ, ಇದು ಏನೇನಾಗಿದೆ ಅಂತೇಳಿ ಇದನ್ನು CBI ತನಿಖೆ ಕೊಟ್ಟರೆ ಯಾರ್ಯಾರು ಪ್ರಜ್ವಲ್ ರೇವಣ್ಣ CM ಫೋನ್ ಮಾಡಿದಾರಾ, ರೇವಣ್ಣ HD ರೇವಣ್ಣ CM ಫೋನ್ ಮಾಡಿದಾರಾ, ಏನೇನು ಮಾತಾಡಿದ್ದಾರೆ ಎಲ್ಲ ಈಚೆಗೆ ಬರ್ತೈತೆ. ಇವ್ರದ್ದೇ ತನಿಖೆ ಆದರೆ ಇವ್ರು SIT ಅವ್ರು ಹೋಗಿ CM ತನಿಖೆ ಮಾಡಲ್ಲ, ಮಾಡ್ತಾರಾ? ಯಾರು ಮಾಡಲ್ಲ. ರೇವಣ್ಣ ಮತ್ತೆ ಪ್ರಜ್ವಲ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಲ್ ಮಾಡಿದ್ರು ಅಂತ ಅನುಮಾನ? ಅಲ್ಲ, ನಾನು ಹೇಳೋದು ಇಲ್ಲ ಅಂದರೆ ಹೆಂಗೆ ಹೋಗ್ಬೋದಾ? ಏರ್ಪೋರ್ಟ್ಗೆ ಹೆಂಗೆ ಹೋದ್ರು? ಇವ್ರದೇ ಪೊಲೀಸು, ಅವ್ರು ಗನ್ಮ್ಯಾನ್ ಕೊಟ್ಟಿದ್ದಾರೆ. ಗನ್ಮ್ಯಾನ್ ಯಾರು? ಪೊಲೀಸು ಇಲಾಖೆಯವರು. ಅವ್ರ ಕಂಟ್ರೋಲ್ ಯಾರ ಕೈಯಲ್ಲಿ ಇರ್ತೈತೆ? ಇಲ್ಲಿ ಸರ್ಕಾರದ ಕೈಯಲ್ಲಿ ಇರ್ತೈತೆ. ಅವನ ಹತ್ರ ಮಿನಿಟ್ ಇನ್ಫಾರ್ಮೇಷನ್ ತೊಗೊಬೋದಾಯ್ತಲ್ಲ, ಯಾಕೆ ತಗೊಂಡಿಲ್ಲ? ಅವ್ರು ಕಾರ್ ಹತ್ತಾ ಇದ್ದಾರೆ, ಇಲ್ಲಿ ಹೋಗ್ತಾ ಇದ್ದಾರೆ, ಏನು ತಗೊಂಡೇ ಇಲ್ಲಲ್ಲ, ನೀವು ಇನ್ಫಾರ್ಮೇಷನ್ನೇ ತೊಗೊಂಡಿಲ್ಲಲ್ಲ. ಇದರಲ್ಲಿ ಒಂದು 100 ಜನ 200 ಜನ ಹಂಚಿದ್ದೆಷ್ಟು ನಿಮಗೆ ಅಪರಾಧ ಅಂತ ಕಾಣಿಸುತ್ತೆ? ಆ ಇನ್ಸಿಡೆಂಟ್ ಆಗಿದ್ದು ಕೂಡ ಅಷ್ಟ ಅಪರಾಧ ಅಲ್ವಾ? ಹಂಗಾದ್ರೆ ಪ್ರಜ್ವಲ್ ಯಾಕೆ ಸಮರ್ಥನೆ ಮಾಡ್ಕೊಳ್ಬೇಕು? ಯಾವುದೇ ಕಾರಣಕ್ಕೂ ಪ್ರಜ್ವಲ್ನ ನಾವು ಸಮರ್ಥನೆ ಮಾಡೋ ಪ್ರಶ್ನೆ ಉದ್ಭವ ಆಗೋದಲ್ಲ. ಶಿಕ್ಷೆ ಆಗಬೇಕು ಅಂತಾನೆ ಮೊದಲಿಂದನೂ BJP ಸ್ಟ್ಯಾಂಡು. ಶಿಕ್ಷೆ ಆಗಬೇಕಾದನ್ನ ಬಿಟ್ಟು ಕಳಿಸ್ಬಿಟ್ರಲ್ಲ ಅಂತ ನಾವು ಪ್ರಶ್ನೆ ಅಷ್ಟೇ. ಟಿಕೆಟ್ ನೀವೇ ತಾನೇ ಕೊಟ್ಟಿದ್ದು? ಅಲ್ಲ, ನಾವು ನಮ್ಮ MP ಅಲ್ಲ ಅವರು. ಪ್ರಜ್ವಲ್ ರೇವಣ್ಣ ಈಗ MP, ಇನ್ನೂ ಈ ರಿಸಲ್ಟ್ ಬರೋವರೆಗೂ, ಇನ್ನೊಂದು ಹೊಸ ಸರ್ಕಾರ ಬರೋವರೆಗೂ ಅವ್ರು MP, ಈಗಲೂ MP ಅವರು. ಎಲ್ಲಿಂದ MP ಅವರು? ಕಾಂಗ್ರೆಸ್ಸು ಮತ್ತು JDSನ ಅಲಯನ್ಸ್ ಪಾರ್ಟಿಯಿಂದ ಅವರು MP ಆಗಿದ್ದು. ನಮ್ಮ ಪಾರ್ಟಿಯಿಂದ MP ಆಗಿಲ್ಲ ಅವರು. ನಮ್ಮ NDAಯಿಂದ MP ಆಗಿಲ್ಲ. ಚುನಾವಣೆ ಆಗಿದೆ, ಇನ್ನೂ MP ಆಗಿಲ್ಲ. ಈಗ MP ಆಗಿರೋದು ಅವ್ರ ಪಾರ್ಟಿಯಿಂದ. ಅವ್ರು ಅದಕ್ಕೆ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಅವರು ರಿಸಲ್ಟ್ ಬಂದು ಒಂದೊಳಗೆ ಗೆದ್ರೆ NDA MP ಆಗ್ತಾರೆ, ಒಂದೊಳಗೆ ಗೆದ್ರೆ ನೋಡಿ. ಅವಾಗ ಈಗಾಗಲೇ JDS ಅವರು ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. MP ಆದಮೇಲೆ ಯಾರು ಅಧಿಕಾರ ಇರ್ತತೆ ಕಾನೂನು ಪ್ರಕಾರ? JDS ಮಾಡಬೇಕಾ, NDA ಮಾಡಬೇಕಾ? ಮಾಡೇ ಮಾಡ್ತಾರೆ. 100% ಕ್ರಮ ತೆಗೆದುಕೊಳ್ತಾರೆ. ಈ ಕುಮಾರಸ್ವಾಮಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಮುಲ್ಲಾಜೆ ಇಲ್ಲ, ಅವ್ನು ತಪ್ಪು ಮಾಡಿದ್ರೆ ನೇಣಿಗೇರಿಸಿ ಅಂತ ಹೇಳಿದ್ದಾರೆ. ಮತ್ತು ಮುಗ್ದೋಯ್ತಲ್ಲ ಅಲ್ಲಿಗೆ. ಮತ್ತು ಏನು ಆ ಥರದ್ದೇ ನಮ್ಮ ಪಾರ್ಟಿ ಅಂತೂ ಕೂಡ ಇದರಲ್ಲಿ ಏನು ಸತ್ಯಾಸತ್ಯತೆ ಇದೆ ಹೊರಗಡೆ ಬರಬೇಕು. ಯಾರು ತಪ್ಪು ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ, ಅವ್ನಿಗೆ ಶಿಕ್ಷೆ ಆಗಬೇಕು. ಅದೇ ರೀತಿ ಯಾರು ಹಂಚಿದ್ದಾರೆ ಅವ್ರಿಗೂ ಅಷ್ಟೇ ಕಠಿಣವಾದಂಥ ಶಿಕ್ಷೆ ಆಗಬೇಕು. ಹಂಚಿಕೆ ಯಾರು ಮಾಡಿರೋದು ಪೆನ್ಡ್ರೈವ್ ಪ್ರಕರಣ? ಬೀದಿಗೆ ಬರಬೇಕಾದ್ರೆ CBI ತನಿಖೆ ಆಗಬೇಕು. ಈಗ ಅವನು ಹೇಳಿದಾನಲ್ಲ, ಯಾರು? ದೇವರಾಜೇಗೌಡ ಅವನು ಹೇಳಿದ್ದಾನಲ್ಲ, ಎಲ್ಲ ಕಾಂಗ್ರೆಸ್ ಅವರೇ ಮಾಡಿರೋದು ಅಂತ ಹೇಳಿದ್ದಾನೆ ಅವನು. ಮತ್ತು ಕಾನ್ವರ್ಜೇಷನ್ ಮಾತಾಡಿದಾರಲ್ಲ, ಇದರಲ್ಲಿ ಯಾರ ಜೊತೆ ಮಾತಾಡಿದಿರಿ ಅಂತೆಲ್ಲ ಶಿವರಾಮೇಗೌಡ, DK ಶಿವಕುಮಾರ್ ಎಲ್ಲ ಹೆಸರನ್ನು ಹೇಳಿದ್ದಾರೆ. ಆ ಪೆನ್ ಡ್ರೈವ್ ಎಲ್ಲ ಕೂಡ ಬಂದಿದೆ, ಮಾಧ್ಯಮದಲ್ಲೂ ಕೂಡ ಬಂದಿದೆ. ಅದರಿಂದ ಇದಕ್ಕೆಲ್ಲ ಉತ್ತರ ಕಾಂಗ್ರೆಸ್ ಅವ್ರು ಕೊಡಬೇಕು. ಅದಕ್ಕೇನೋ ಇವಾಗೇನೋ ಮೊನ್ನೆ ಹೇಳೋದಂತೆ ಇನ್ಮೇಲೆ ಅದ್ರ ಬಗ್ಗೆ ಮಾತಾಡಬಾರ್ದು ಅಂತ. ಯಾವಾಗ ಅಮಿತ್ ಶಾ ಅವ್ರು ಹೇಳಿದ್ರು ಇದು ನಿಮಗೆ ತಿರುಗುಬಾಣ ಆಗ್ತೈತೆ ಅಂತ, ಈಗ ತಿರುಗುಬಾಣ ಆಗ್ತಾ ಇದೆ ಅವ್ರಿಗೆ. ಮುಂದೆ ಎಲ್ಲ ಹೋಗುತ್ತೆ ಅಶೋಕ್ ಅವರು? ಇದು ನೀವು ನಿಮ್ಮ ಒಂದು ರಾಜಕೀಯ ಅನುಭವದಲ್ಲಿ ಮತ್ತು ಈಗ ನಡೀತಾ ಇರೋದು ನೋಡಿದ್ರೆ ಪ್ರಕರಣ ಎಲ್ಲಿಗೆ ಹೋಗುತ್ತೆ ಅಂತ ಅನ್ಸುತ್ತೆ? ನನಗನ್ಸುತ್ತೆ ಇದು ಮತ್ತೆ ಮೋದಿ ಪ್ರಧಾನಮಂತ್ರಿಯಾಗಿ ಒಂದು ದೇಶದಲ್ಲಿ ಒಂದು ಸುಭದ್ರ ಆಡಳಿತ ಬಂದ ಮೇಲೆ ಇದು ಏನು ಆಗ್ತಾ ಇದೆ ತನಿಖೆ ಇನ್ನಷ್ಟು ಚುರುಕಾಗ್ತೈತೆ, ಒಳ್ಳೆ ರೀತಿ ತನಿಖೆ ಆಗ್ತೈತೆ. ಮತ್ತು ಸತ್ಯಾಸತ್ಯತೆ ಬಯಲಿಗೆ ಬರೋ ರೀತಿ ಕೇಂದ್ರ ಸರ್ಕಾರನೂ ಕೂಡ ಕ್ರಮ ತೆಗೆದುಕೊಳ್ತೈತೆ. ಈ ಮೊನ್ನೆ ಇತ್ತೀಚೆಗೆ 4-5 ದಿವಸದಿಂದ ಒಂದಷ್ಟು 3-4 ಆಡಿಯೋ ಬಿಡುಗಡೆ ಆಯಿತು. ಅದರಲ್ಲಿ ಒಂದು DK ಶಿವಕುಮಾರ್ ಮಾತಾಡಿದ್ದು, ಅದಾದ ನಂತರ ಶಿವರಾಮೇಗೌಡ ಹೇಳಿರುವಂಥದ್ದು ಕುಮಾರಸ್ವಾಮಿ ಬಿಡುಗಡೆ ಮಾಡಿದ್ರು ಅಂತ ಹೇಳಿ ಅಂತ ಫೋರ್ಸ್ ಮಾಡಿರುವಂಥದ್ದು, ಅದೊಂದು ಭಾಗ. ಎರಡನೇದು ದೇವೇಗೌಡರು ಆತ್ಮಹತ್ಯೆ ಮಾಡ್ಕೊಂಡಿಲ್ವಾ ಅನ್ನೋಂಥದ್ದು, ಸಾವನ್ನು ಬಯಸಿರುವಂಥದ್ದು. ಸೊ ತಮ್ಮ ಗಮನಕ್ಕೆ ಬಂದಿದ್ದೆ. ರಾಜಕೀಯ ಹೊರತುಪಡಿಸಿ ಏನು ಹೇಳ್ತೀರಿ ಇದನ್ನು? ನೋಡಿ, ಕಾಂಗ್ರೆಸ್ ಅವ್ರಿಗೆ ದೇವೇಗೌಡರು ಸಾವಾಗಬೇಕು.
ಅದು ಕಾಂಗ್ರೆಸ್ ಅವರ ಇಂಟೆನ್ಷನ್ನು. ಅದನ್ನೇ ಶಿವರಾಮೇಗೌಡನ ಕೈಲಿ ಹೇಳಿಸಿದ್ದಾರೆ. ಯಾಕಂದರೆ ಶಿವರಾಮೇಗೌಡ ಕಾಂಗ್ರೆಸ್ ಟಚ್ಚಲ್ಲಿದ್ದಾರೆ. ದೇವೇಗೌಡರು ಸಾಯಲಿಲ್ಲಲ್ಲ ಅಂತ ಹೇಳಬೇಕು ಅಂದರೆ ಕಾಂಗ್ರೆಸ್ ಮನಸ್ಥಿತಿನೇ ಹಂಗೆ. ಇದೇನು ಫಸ್ಟ್ ಟೈಮ್ ಅಲ್ಲ. ಆ ತುಮಕೂರು ರಾಜಣ್ಣ ಅಂತ ಮಿನಿಸ್ಟ್ರು ಅವನು ಹೇಳಿದಾನಲ್ಲ ದೇವೇಗೌಡರ ಬಗ್ಗೆ, ದೇವೇಗೌಡ ಸಾವು ಬಗ್ಗೆನೇ ಅವನು ಕೂಡ ಹೇಳಿದ್ದಾನೆ. ಒಂದೇ ಅಲ್ಲ, ಕಾಂಗ್ರೆಸ್ ಅವ್ರು 3-4 ಜನ ಮಂತ್ರಿಗಳು ಹೇಳಿದ್ದಾರೆ ದೇವೇಗೌಡರ ಬಗ್ಗೆ, ಸಾವನ ಬಗ್ಗೆ ಹೇಳಿದ್ದಾರೆ. ಅಂದರೆ ಕಾಂಗ್ರೆಸ್ ಅವ್ರಿಗೆ ಸಹಿಸೋಕ್ಕಾಗ್ತಾ ಇಲ್ಲ. BJP ಮತ್ತು JDS ಹೊಂದಾಣಿಕೆ ಆಗಿರೋದನ್ನು ಅವನು ಅದು ಹೇಳಿದಾನಲ್ಲ, ಇವರಿಬ್ಬರು ಭಾಗ ಆಗಬೇಕು, BJPಯವರು JDSನ ಓಡಿಸ್ಬೇಕು, ಈ ಥರದ್ದೆಲ್ಲ ಮಾತಾಡಿದಾರಲ್ಲ ಇದರಲ್ಲಿ ಕಾನ್ವರ್ಜೇಷನಲ್ಲಿ, ಶಿವರಾಮೇಗೌಡ ಕಾನ್ವರ್ಜೇಷನ್. ಇದರಿಂದ ಕುತಂತ್ರ ಇದೆ, ಸ್ಪಷ್ಟ ನಿಲುವು BJP. ಅದರಲ್ಲೊಂದು ಹೇಳ್ತಾರೆ 100 ಕೋಟಿ ರೂಪಾಯಿ ಆಫರ್ ಕೊಟ್ಟಿದ್ರು DK ಶಿವಕುಮಾರ್ ದೇವರಾಜ್ ಯಾಕೆ ನಿಮ್ಮ ಪಾರ್ಟಿಯಲ್ಲಿ ಇದ್ದಂಥ ದೇವರಾಜ್ ಅಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದಾನೆ ಅಂದರೆ ಒಬ್ಬ ಲಾಯರು ಅಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದಾನೆ ಅಂತ ನಿಜ ಇರ್ಬೋದು. ಅದು ಅಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದಾನೆ ಅಂದರೆ ನಿಜ ಇರ್ಬೋದು. ಅದಕ್ಕೆ ತನಿಖೆ ಆಗಲಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಒಪ್ತಾನೆ ಇಲ್ಲಲ್ಲ ಕಾಂಗ್ರೆಸ್ ಅವರು. ತನಿಖೆ ಅಂದ ತಕ್ಷಣ ಅವರು ಮಾತೆತ್ತರ ಹೇಳ್ತಾರೆ SIT ಅಂತೇಳಿ. SIT ಅವರು ಅವರ ಪೂರ್ತಿ ಅವರ ಹೇಳ್ದಂಗೆ ಕೇಳೋವಂಥ ಒಂದು SIT ಅವರು. CBI ಅಂದರೆ ಕೇಂದ್ರ ಸರ್ಕಾರ ಹೇಳ್ದಂಗೆ ಕೇಳೋಂಥದ್ದು, ಮೋದಿ ಹೇಳ್ದಂಗೆ ಕೇಳೋಂಥದ್ದು. CBI ಕೊಟ್ಬಿಟ್ರೆ ಅವ್ರು ಸುಮ್ಮನೆ ಕೊಟ್ಬಿಟ್ಟು CBI ನೀವು ಹೆಂಗೆ ಹೇಳ್ದಂಗೆ ಮಾಡ್ತೀರಾ ಅಂತ ಹೇಳ್ತಾರೆ, ಒಂದು ಆರೋಪ ಇರುವಂಥದ್ದು. CBIನವ್ರು ಮೋದಿ ಹೇಳ್ದಂಗೆ ಕೇಳಂಗಿದ್ರೆ ಜಾರ್ಜ್ಗೆ ಯಾಕೆ ಕ್ಲೀನ್ ಚಿಟ್ ಕೊಟ್ಟರು? DK ರವಿ ವಿಚಾರದಲ್ಲಿ ಹೋರಾಟ ಆಯಿತು, ರಾಜೀನಾಮೆ ಕೊಟ್ಟರು ಅವರು. ಈ ಸರ್ಕಾರ CBIಗಂತೂ ಕೊಡೋದಿಲ್ಲ. ಏನು ಮುಂದೇನು ಕೊಡುತ್ತೆ ಅಂತ ನಂಬಿಕೆನೂ ಇಲ್ಲ, ನಿಮಗೂ ಕೂಡ ಇಲ್ಲ, ಮತ್ತು JDS ಕೂಡ ಇಲ್ಲ. ನೋಡೋಣ ಈಗ ಕುಮಾರಸ್ವಾಮಿ ಅವರು, ದೇವೇಗೌಡರು ಏನು ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಸಂಬಂಧಪಟ್ಟಿದ್ದು ಈ ವಿಚಾರ. ಅದರಿಂದ ಅವ್ರು ಏನು ಮಾಡ್ತಾರೆ ನಾವು ನೋಡ್ತೀರಿ. ಮತ್ತು ನಮ್ಮ ಹೋರಾಟ ಅಂತೂ ಇದ್ದೇ ಇರ್ತೈತಿ. ಸರ್ಕಾರದ ವಿರುದ್ಧವಾದಂಥ ಹೋರಾಟ ನಾವು ಮುಂದುವರಿಸ್ತೀರಿ. ಇನ್ನು ಇದನ್ನ CBI ತನಿಖೆ ಕೊಡಬೇಕು ಅನ್ನೋ ಹೋರಾಟನೂ ಕೂಡ ನಾವು ಮುಂದುವರಿಸ್ತೀರಿ. ಷಡ್ಯಂತ್ರದ ಬಗ್ಗೆ ಅಂದರೆ ನಿಷ್ಪಕ್ಷಪಾತ ಆಗಬೇಕು. ಆ ತಪ್ಪು ಕೆಲಸಗಳನ್ನು ಮಾಡಿದವನಿಗೂ ಶಿಕ್ಷೆ ಆಗಬೇಕು. ಈ ಥರ ಹೆಣ್ಮಕ್ಳದು ಎಲ್ಲವನ್ನ ಮನೆಗೂ ಪ್ರಚಾರ ಮಾಡಿ ಕೊಟ್ಟಂಥವ್ರಿಗೂ ಕೂಡ ಶಿಕ್ಷೆ ಆಗಬೇಕು. ಅಷ್ಟೇ ಶಿಕ್ಷೆ ಆಗಬೇಕು. ಇದು ನಮ್ಮ ಸ್ಟ್ಯಾಂಡ್. ಇದು ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ನಡುವಿನ ಒಕ್ಕಲಿಗ ಹೋರಾಟ ಅಂತ ಏನಾದರೂ ಬಿಂಬಿತ ಆಗ್ತಾ ಇದೆ, ಆ ರೀತಿ ಟರ್ನ್ ಆಗ್ತಾ ಇದೆಯಾ? ಇಲ್ಲ, ಹಂಗೆ ಒಕ್ಕಲಿಗ ಹೋರಾಟ ಅಂತ ಕೇಳಿ ಒಕ್ಕಲಿಗರು ಮುಗಿಸೋಕ್ಕೆ ಸಂಚಿದೆ ಅಷ್ಟೇ. ಹೆಂಗೆ ಸಿದ್ದರಾಮಯ್ಯನವರು ಹಿಂದೆ ಪರಮೇಶ್ವರನನ್ನು ಸೋಲಿಸಿ ಮುಗಿಸಾಕ್ಬಿಟ್ರು ದಲಿತರನ್ನೆಲ್ಲ. ದಲಿತರ ಈಗ ಹೆಸರೆತ್ತಂಗೆ ಆಗಲ್ಲ. ಹಂಗೆ ಈ ಒಕ್ಕಲಿಗರನ್ನು ಹಿಂದೆ ಲಿಂಗಾಯತರನ್ನೆಲ್ಲ ಮುಗಿಸ್ತರು. ವೀರೇಂದ್ರ ಪಾಟೀಲ್ ವಿಚಾರವಾಗಿ ಲಿಂಗಾಯತರನ್ನ ಒಂದು ಕಡೆ ಮುಗಿಸ್ಬಿಟ್ರು ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಅವರು. ಈಗ ಒಕ್ಕಲಿಗರನ್ನ ಹಿಡ್ಕೊಂಡಿದ್ದಾರೆ. ಒಕ್ಕಲಿಗರನ್ನು ಮುಗಿಸ್ಬಿಟ್ರೆ ನಾನೇ ಆರಾಮಾಗಿರ್ಬೋದು ಅಂತ ಸಿದ್ದರಾಮಯ್ಯನವ್ರದ್ದು ಕುತಂತ್ರ ಅಷ್ಟೇ ಇದರಲ್ಲಿ. ಯಾಕೆ DK ಶಿವಕುಮಾರ್ ಒಕ್ಕಲಿಗ ನಾಯಕರು ಅವರು ಇದರಲ್ಲಿ ಇದ್ದಾರೆ ಅಂತ ಕುಮಾರಸ್ವಾಮಿ ಹೇಳ್ತಾ ಇರುವಂಥದ್ದು? ಮಾಡಲ್ಲಲ್ಲ, ಸುಮ್ಮನೆ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಚೇರ್ ಬಿಟ್ಕೊಡಲ್ಲ. CM ಸ್ಥಾನನ ಬಿಟ್ಕೊಡ್ಬಾರ್ದು. ಅದಕ್ಕೆ ಏನೇನು ಬೇಕೋ ಕುತಂತ್ರಗಳನ್ನು ಮಾಡೋದ್ರಲ್ಲಿ ಸಿದ್ದರಾಮಯ್ಯನವರು ಎಕ್ಸ್ಪರ್ಟ್. ಚರಿತ್ರೆ ನೋಡಿದ್ರೆ ಅವ್ರು ಹಿಂಗೆ ಬಂದಿರೋದು. ಅವರು ಅಲ್ಲಿ ಪರಮೇಶ್ವರ್ ಪಾಪ ಪಾರ್ಟಿ ಪ್ರೆಸಿಡೆಂಟ್ ಆಗಿದ್ರು, ಅವ್ರಿಗೆ ಅವಕಾಶನೇ ಸಿಗ್ದಂಗೆ ಮಾಡಿದ್ರು. ಹಿಂದೆ ಕಾಂಗ್ರೆಸ್ ಅವರು ವೀರೇಂದ್ರ ಪಾಟೀಲ್ಗೆ ಇದಾದರು. ಈಗ ಒಕ್ಕಲಿಗರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಷ್ಟೇ. ಒಂದು ರೀತಿ ಇದು ಒಕ್ಕಲಿಗರನ್ನು ಮುಗಿಸುವಂಥ ಒಂದು ಸ್ಕೀಮ್ ಅಷ್ಟೇ. ಇದು ಅವ್ರ ಸಮುದಾಯಕ್ಕೆ ಒಂದು ಕೆಟ್ಟ ಹೆಸರು ತರೋ ಅಂಥದ್ದು ಇದು. ಈಗ ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದರೆ ಶಿಕ್ಷೆ ಕೊಡಿ ಅವನಿಗೆ, ನೇಣ್ಗಾಕಿ. ಅದು ಬಿಟ್ಟು ದೇವೇಗೌಡರು ಸಾಯಬೇಕು ಅಂತಂದರೆ ಅದು ಎಲ್ಲಿ ಬರ್ತದೆ ನಿಮಗೆ? ದೇವೇಗೌಡರು ತಪ್ಪು ಮಾಡಿದ್ರ? ಇದು ಪ್ರಶ್ನೆ ಇಲ್ಲಿ. ಅದು ಮುಖ್ಯವಾಗಿರೋ ಪ್ರಶ್ನೆ ಇದು. ಅದನ್ನು ಎಲ್ಲೋ ಒಂದು ತೊಗೊಂಡೋಗಿ ಪ್ರಜ್ವಲ್ ರೇವಣ್ಣನ ತೊಗೊಂಡೋಗಿ ದೇವೇಗೌಡರು ಸಾಯಬೇಕು ಅನ್ನೋ ಒಂದು ಮಟ್ಟಕ್ಕೆ ತೆಗೆದುಕೊಂಡು ಆಗ್ತಾರಲ್ಲ, ಇದು ಕಾಂಗ್ರೆಸ್ಸಿನ DNA, ಅವರ ಸಂಸ್ಕೃತಿ. ಅದಕ್ಕೆ ಸಿದ್ದರಾಮಯ್ಯ ಏನು ಲಾಭ ಆಗುತ್ತೆ ಅಂತ ಅರ್ಥ ಆಗಲಿಲ್ಲ. ನೀವು ಸುಮ್ಮನೆ ವೇಗ ಆರೋಪ ಮಾಡೋದಲ್ಲ, ಏನು ಲಾಭ ಆಗುತ್ತೆ? ಒಕ್ಕಲಿಗರು ಮುಗಿಸೋ ಒಂದು ಅವ್ರಿಗೇನು ಲಾಭ ಆಗುತ್ತೆ? 5 ವರ್ಷ ಕಂಟಿನ್ಯೂ ಆಗ್ತೀರಿ ಅಂತ CM ಅಷ್ಟೇ ಅವ್ರದ್ದು, ಅಷ್ಟೇ ಸ್ಟ್ಯಾಂಡ್. ಅದು ಯಾಕೆ 5 ವರ್ಷ ಕಂಟಿನ್ಯೂ? DK ಶಿವಕುಮಾರ್ ಇದ್ದಾರಲ್ವ, ಅವ್ರಿಗೇನು ಬರುತ್ತೆ ಇದರಲ್ಲಿ? ನೋಡಿ, ಅವರೂ ಕೂಡ ಚಾಣಾಕ್ಷನೇ, ಸಿದ್ದರಾಮಯ್ಯನೂ ಕೂಡ ಚಾಣಾಕ್ಷನೇ. ಹಂಗೇನು ಮಾಡಿದ್ರೆ ಏನು ಹಂಗೆ ಉಳಿಬೋದು ಅನ್ನೋದಕ್ಕೆ ಉಳಿಯುವಂಥ ತಂತ್ರಗಾರಿಕೆಯನ್ನು ಮಾಡ್ತಾರೆ. ಒಬ್ಬರ ಮೇಲೆ ಒಬ್ಬರನ್ನ ಎತ್ಕಟ್ಟಿ ಅವರು ಏನು ಉಳ್ಕೊಬೇಕು ಸೀಟಲ್ಲಿ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದನ್ನು ಮುಂದುವರಿಸ್ತಾರೆ ಅಷ್ಟೇ. ಓಕೆ, ಎಲ್ಲವನ್ನೂ ಹೇಳೋಕ್ಕಾಗಲ್ಲ, ಒಂದಷ್ಟು ಚೆಕ್ಮೇಟ್ಸ್ ಇಟ್ಟಿದ್ದಾರೆ ಅಂತ ತಮ್ಮ ಪ್ರಕಾರ. 100%. ಓಕೆ, ಇದು ಅಶೋಕ್ ಅವರು ಮತ್ತು ಒಂದಷ್ಟು ಸ್ಫೋಟಕ್ಕೆ ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದು, ಹೊಸ ವಿಚಾರಗಳನ್ನು ಕೊಟ್ಟಿರುವಂಥದ್ದು, ಫೋನ್ ಟ್ಯಾಪಿಂಗ್ ವಿಚಾರ ಸಂಬಂಧಪಟ್ಟಂತೆ. ಜೊತೆಗೆ ಪ್ರಜ್ವಲ್ ರೇವಣ್ಣನ ಯಾವುದೇ ಕಾರಣಕ್ಕೂ ಸಮರ್ಥನೆ ಮಾಡೋಕ್ಕೆ ರೆಡಿ ಇಲ್ಲ. ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದ್ರೆ ನೇಣಿಗಾಗಲಿ. ಅದು ಅಂಚಿಕೆ ಸಂಬಂಧಪಟ್ಟಂತೆ ಒಂದು ಷಡ್ಯಂತ್ರ ಸಂಬಂಧಪಟ್ಟಂತೆ ಹೇಳಿರುವಂಥದ್ದು, ಅದು CBI ತನಿಖೆ ಹೋಗುವಂಥ ಸಾಧ್ಯತೆ ಬಗ್ಗೆ ಕೂಡ ಹೇಳಿರುವಂಥದ್ದು. ಇದೇ ಇವತ್ತಿನ ವಿಶೇಷ.